ಹಾಯ್, ನಮಸ್ತೆ ಎಲ್ಲರಿಗೂ. ಕೂದಲಿಗೆ ಏನು ಹಚ್ಚಬೇಕು ಅಂತ ಹೊರಗೆ ಹುಡುಕುವ ಬದಲು ನಮ್ಮ ತೋಟದಲ್ಲೇ ಸಿಗುವ ಎಲೆಗಳನ್ನು ಬಳಸೋಣ ಅಂತ ಅನಿಸಿತು. ಅದಕ್ಕೆ ಇಂದು ನಮ್ಮ ತೋಟಕ್ಕೆ ಬಂದು ಭೃಂಗರಾಜ್, ಬೇವು, ಕರಿಬೇವು, ಮೆಹಂದಿ, ಅಲೋವೆರಾ ಮತ್ತು ಕೆಂಪು ದಾಸವಾಳಗಳನ್ನು ಕಿತ್ತು ತಂದಿದ್ದೇನೆ. ಈ ಗಿಡಗಳೆಲ್ಲ ನಮ್ಮ ತೋಟದಲ್ಲೇ ಬೆಳೆದವು. ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ಬಳಸದೆ ಬೆಳೆಸಿದ್ದೇನೆ. ಪ್ರಕೃತಿಯ ರೀತಿಯಲ್ಲೇ ಬೆಳೆದಿರುವ ಈ ಎಲೆಗಳೇ ನಮ್ಮ ದಿನನಿತ್ಯದ ಆರೈಕೆಯ ಭಾಗವಾಗಿವೆ. ಹಿಂದೆ ನಮ್ಮ ಹಿರಿಯರು ಕೂದಲಿನ ಆರೈಕೆಗಾಗಿ ಇಂತಹ ಗಿಡಮೂಲಿಕೆಗಳನ್ನೇ ಬಳಸುತ್ತಿದ್ದರು. ಆಗ ಶಾಂಪೂ, ಕಂಡೀಷ್ನರ್ ಅಥವಾ ಬೇರೆ ಬೇರೆ ಉತ್ಪನ್ನಗಳು ಇರಲಿಲ್ಲ. ಆದರೂ ಅವರ ಕೂದಲು ದಟ್ಟವಾಗಿಯೂ ಉದ್ದವಾಗಿಯೂ ಆರೋಗ್ಯಕರವಾಗಿಯೂ ಇರುತ್ತಿತ್ತು. ಇವತ್ತು ನಾವು ಅದೇ ಹಳೆಯ ಪದ್ಧತಿಯನ್ನು ಮತ್ತೆ ನೆನಪಿಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಎಲೆಗಳನ್ನೆಲ್ಲ ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸುತ್ತೇನೆ. ನಂತರ ಇವೆಲ್ಲವನ್ನು ಸೇರಿಸಿ ರುಬ್ಬಿ ಒಂದು ನೈಸರ್ಗಿಕ ಹೇರ್ ಪ್ಯಾಕ್ ತಯಾರಿಸುತ್ತೇನೆ. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕೃತಕ ಪದಾರ್ಥಗಳಿಲ್ಲ. ಭೃಂಗರಾಜ್ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳುತ್ತಾರೆ. ಬೇವು ತಲೆ ಚರ್ಮವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ಕರಿಬೇವು ಕೂದಲಿನ ಆರೈಕೆಯಲ್ಲಿ ಬಹಳ ವರ್ಷಗಳಿಂದ ಬಳಸಲಾಗುತ್ತಿದೆ. ಅಲೋವೆರಾ ತಂಪು ನೀಡುತ್ತದೆ ಮತ್ತು ಕೆಂಪು ದಾಸವಾಳ ಕೂದಲಿಗೆ ಪೋಷಣೆ ನೀಡುತ್ತದೆ. ನಾನು ಇಲ್ಲಿ ಒಂದು ಮಿಶ್ರಣವನ್ನು ಬಳಸಿದ್ದೇನೆ. ಆ ಮಿಶ್ರಣವು ನಾನು ಮನೆಯಲ್ಲೇ ತಯಾರಿಸಿದ್ದು. ಅದರಲ್ಲಿ ಮೇಥಿ, ಫ್ಲ್ಯಾಕ್ಸ್ ಸೀಡ್ಸ್, ಸೋಪ್ ನಟ್ಸ್ ಮತ್ತು ಸೀಗೆಕಾಯಿ, ಕೆಲವು ಕಾಡಿನಿಂದ ತಂದ ಮೂಲಿಕೆಗಳು ಮತ್ತು ಎಲೆಗಳನ್ನು ನಾನು ಒಣಗಿಸಿ ಅದನ್ನು ಕುಟ್ಟಿ ಪುಡಿ ಮಾಡಿಸಿ ಶೋಧಿಸಿ ಅದನ್ನು ನಾನು ಶೇಖರಿಸಿಕೊಂಡಿದ್ದೇನೆ. ಆದ್ದರಿಂದ ನನಗೆ ಪ್ರತಿ ಬಾರಿ ಹೇರ್ ಪ್ಯಾಕ್ ಬಳಸಬೇಕಾದರೆ ನಾನು ಆ ಮಿಶ್ರಣವನ್ನು ಸೇರಿಸಿ ಅದನ್ನು ಸಹ ರುಬ್ಬಿಕೊಂಡು ನಾನು ನನ್ನ ಕೂದಲಿಗೆ ಬಳಸುತ್ತೇನೆ. ತಯಾರಾದ ಪ್ಯಾಕನ್ನು ನಿಧಾನವಾಗಿ ಕೂದಲಿಗೆ ಹಚ್ಚಿಕೊಳ್ಳುತ್ತೇನೆ. ತಲೆ ಚರ್ಮದಿಂದ ಕೂದಲಿನ ತುದಿಯವರೆಗೂ ಚೆನ್ನಾಗಿ ಹಚ್ಚಿದರೆ ಸಾಕು. ನನಗೆ ವೈಯಕ್ತಿಕವಾಗಿ ಇಂತಹ ನೈಸರ್ಗಿಕ ವಿಧಾನಗಳು ತುಂಬ ಇಷ್ಟ. ಏಕೆಂದರೆ ನಾವು ಬಳಸುತ್ತಿರುವುದು ಏನು ಅನ್ನೋದು ನಮಗೆ ಗೊತ್ತಿರುತ್ತದೆ. ತೋಟದಲ್ಲಿ ಬೆಳೆದಿದ್ದನ್ನೇ ನೇರವಾಗಿ ಬಳಸುವ ಸಂತೋಷವೇ ಬೇರೆ. ಇವತ್ತು ನಾವು ಬಳಸುತ್ತಿರುವ ಈ ಎಲೆಗಳು ಕೇವಲ ಗಿಡಗಳಲ್ಲ, ನಮ್ಮ ಹಿರಿಯರು ನಮಗೆ ಕೊಟ್ಟಿರುವ ಒಂದು ಪರಂಪರೆ, ಪ್ರಕೃತಿಯ ಜೊತೆಗೆ ಬದುಕುವ ಒಂದು ಸರಳ ವಿಧಾನ. ನಮ್ಮ ತೋಟ ನಮಗೆ ಹಣ್ಣು, ತರಕಾರಿ ಮಾತ್ರ ಕೊಡುವುದಿಲ್ಲ, ಆರೋಗ್ಯಕರ ಜೀವನಕ್ಕೆ ಬೇಕಾಗಿರುವ ಅನೇಕ ಸಣ್ಣ ಸಣ್ಣ ಪರಿಹಾರಗಳನ್ನು ಕೊಡುತ್ತದೆ. ಅದಕ್ಕೆ ಸಾಧ್ಯವಾದಷ್ಟು ಪ್ರಕೃತಿಯ ಹತ್ತಿರ ಇರಲು ನಾನು ಪ್ರಯತ್ನಿಸುತ್ತೇನೆ. ನಮ್ಮ ಮನೆಯ ಬಳಿಯೇ ಸಿಗುವ ಗಿಡಗಳನ್ನು ಬಳಸಿಕೊಂಡು ಸರಳವಾಗಿ ಬದುಕುವುದು ನನಗೆ ಇಷ್ಟ. ನೀವು ಇಂತಹ ನೈಸರ್ಗಿಕ ಆರೈಕೆಯನ್ನು ಇಷ್ಟಪಡುತ್ತಿದ್ದರೆ ನಿಮ್ಮ ಸುತ್ತಮುತ್ತ ಸಿಗುವ ಗಿಡಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳಿ. ಕೆಲವೊಮ್ಮೆ ನಮ್ಮ ಮನೆಯ ಹಿತ್ತಲಲ್ಲೇ ಉತ್ತಮ ಪರಿಹಾರಗಳು ಸಿಗುತ್ತವೆ. ಇದು ನನ್ನ ತೋಟದಿಂದ ಆರಂಭವಾದ ಒಂದು ಚಿಕ್ಕ ಪ್ರಯತ್ನ. ಪ್ರಕೃತಿಯ ಜೊತೆಗಿನ ಈ ಪ್ರಯಾಣ ಹೀಗೆ ಮುಂದುವರೆ. ಇಲ್ಲಿ ನಾನು ಯಾವುದನ್ನು ಎಷ್ಟು ಬಳಸಬೇಕೆನ್ನುವುದನ್ನು ತೋರಿಸಿಲ್ಲ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟನ್ನು ಎಲ್ಲವನ್ನು ಸೇರಿಸಿ ಪೇಸ್ಟ್ ಮಾಡಿಕೊಳ್ಳಿ. ನಾನಿಲ್ಲಿ ನನ್ನ ಕೂದಲಿಗೆ ಬೇಕಾದಷ್ಟನ್ನು ನಾನಿಲ್ಲಿ ಮಿಶ್ರಣವನ್ನು ತಯಾರಿಸಿಕೊಳ್ಳುತ್ತಿದ್ದೇನೆ. ಡ್ಯಾಂಡ್ರಫ್ ಇರುವವರು ಮಾತ್ರ ಬೇವಿನ ಎಲೆಗಳನ್ನು ಬಳಸಿ, ಇಲ್ಲದವರು ಸಹ ಬಳಸಬಹುದು, ಯಾವುದೇ ತೊಂದರೆ ಇಲ್ಲ. ಆದರೆ ಡ್ಯಾಂಡ್ರಫ್ ಇರುವವರಿಗೆ ತುಂಬ ಉತ್ತಮ ಫಲಿತಾಂಶವನ್ನು ಬೇವಿನ ಎಲೆ ಕೊಡುತ್ತದೆ. ಕೊಂಡಿರುವಂತಹ ಪೌಡರ್ ನಿಮ್ಮ ಬಳಿ ಇಲ್ಲದಿದ್ದರೂ ಸಹ ಪರವಾಗಿಲ್ಲ. ನಾನು ತೋರಿಸಿರುವಂತಹ ಎಲ್ಲ ಎಲೆಗಳನ್ನು ಹಾಕಿ ನೀವು ಮಿಶ್ರಣವನ್ನು ತಯಾರಿಸಿ ಕೂಡ ಹಾಕಿಕೊಳ್ಳಬಹುದು. ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಬಾಟಲ್ ಶಾಂಪುಗಳಲ್ಲಿ ಏನಿದೆ ಅದು ನಿಮಗೆ
ತಕ್ಷಣಕ್ಕೆ ಪರಿಹಾರ ಸಿಕ್ಕಿದರೂ ಸಹ ಅದು ದೀರ್ಘಕಾಲದವರೆಗೆ ಇರುವುದಿಲ್ಲ. ಈ ಆಯುರ್ವೇದಿಕ್ ಮಿಶ್ರಣವನ್ನು ನೀವು ವಾರಕ್ಕೆ 1 ಬಾರಿಯಾದರೂ ಬಳಸಿ. ಒಂದು 4-5 ತಿಂಗಳುಗಳ ಕಾಲ ನೀವು ಹೀಗೆ ದೀರ್ಘಕಾಲ ಮಾಡಿದಲ್ಲಿ ನಿಮಗೆ ಉತ್ತಮ ಫಲಿತಾಂಶ ದೀರ್ಘಕಾಲದವರೆಗೂ ನಿಮಗೆ ಸಿಗುತ್ತದೆ. ಶಾಂಪೂ, ಕಂಡೀಷನರ್ ಅಂತಹ ಪ್ರಾಡಕ್ಟ್ಗಳನ್ನು ತುಂಬ ಕಡಿಮೆ ಬಳಸಿ ಇಂತಹ ನೈಸರ್ಗಿಕ ಆಯುರ್ವೇದಿಕ್ ಎಲೆಗಳನ್ನು ಅಥವಾ ಮೂಲಿಕೆಗಳನ್ನು ಅತಿ ಹೆಚ್ಚು ಬಳಸಿ ನಿಮ್ಮ ಕೂದಲನ್ನು ತುಂಬ ಆರೋಗ್ಯಕರವಾಗಿ ನೀವು ಕಾಪಾಡಿಕೊಳ್ಳಬಹುದು. ತಲೆಗೆ ಈ ಮಿಶ್ರಣವನ್ನು ಪೂರ್ತಿಯಾಗಿ ನಿಮ್ಮ ಕೂದಲಿನ ಬುಡದವರೆಗೂ ಹಚ್ಚಿದ ನಂತರ ಸಾಧ್ಯವಾದರೆ 2 ಗಂಟೆಗಳ ಕಾಲ ಬಿಡಿ, ಇಲ್ಲದಿದ್ದರೆ 1 ಗಂಟೆಯ ಕಾಲ ಆದರೂ ಬಿಟ್ಟು ನಂತರ ನೀವು ಯಾವುದೇ ಶಾಂಪುಗಳನ್ನು ಬಳಸದೆ ಸ್ನಾನ ಮಾಡಿ ಬೆಚ್ಚಗಿನ ನೀರಿನಲ್ಲಿ. ನಂತರ ನಿಮ್ಮ ಕೂದಲು ದೀರ್ಘಕಾಲ ಬಳಸಿದಲ್ಲಿ ನಿಮ್ಮ ಕೂದಲಿನ ಡ್ಯಾಂಡ್ರಫ್, ಏರ್ ಫಾಲ್ ಎಲ್ಲ ಸಮಸ್ಯೆಗಳು ಕೂಡ 100% ಪರಿಹಾರ ಸಿಗುತ್ತೆ.